ನೋಡಿ ಔಟ್ಫಿಟ್ ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಗೈಸ್, ಓಕೆನಾ. ಇದು ಫಾರ್ಮಲ್ ಪ್ಯಾಂಟ್ ಇದು, ಮತ್ತು ಹಂಗೆ ಪ್ಲೈನ್ ಶರ್ಟನ್ನು ಹಾಕ್ಕೊಂಡಿದ್ದೀನಿ ಇವತ್ತು. ನೂಡಲ್ಸ್ ಹಾಟ್ ಕಿಸ್ ಮಸಾಲ ಇದು ಯಾವುದು ಗೈಸ್? 1 2 3 ಗೊತ್ತಿಲ್ಲ ನನಗೆ. ಬಾರದು ಗೈಸ್, ಅದೆಷ್ಟೇ ನಿನಗೆ ನೋವಾಗಿರು ಅಥವಾ ಬೇಜಾರಾಗಿರು ಅಥವಾ ನೀನು ಫುಲ್ ಖುಷಿ ಇರು, ಏನೇ ಅದು ದಟ್ ಈಸ್ ನಾಟ್ ಎ ಮ್ಯಾಟರ್. ನೀನು ಎಲ್ಲೇ ಇರು ಅದೇನು ಮ್ಯಾಟರ್ ಆಗಲ್ಲ. ಬಟ್ ನೀನು ಮಾಡ್ತಿರ್ತಕ್ಕಂಥ ಕೆಲಸನ ನೀನು ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗ್ಬಾರ್ದು. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಸೈಜ್ ಚಂದು ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋವನ್ನು ನಾನು ಆ ದೇವಸ್ಥಾನದಲ್ಲಿ ಸ್ಟಾರ್ಟ್ ಮಾಡ್ತಿಲ್ಲ. ಇವತ್ತು ನಮ್ಮ ಕರಿಯಮ್ಮನ ದೇವಸ್ಥಾನ ಅಂತ ನಮ್ಮೂರಲ್ಲಿ ಇದು 2ನೇ ದೇವಸ್ಥಾನ. ಇನ್ನೊಂದು ದೇವಸ್ಥಾನ ಇದೆ ಬೆಂಕಿ ಬಸಪ್ಪ ದೇವಸ್ಥಾನ ಅಂತ. ಆ ದೇವಸ್ಥಾನದಿಂದ ನಾನು ನೋಡೋಣ ಯಾವಾಗ ಆಗುತ್ತೆ ಅಂತ, ಅವಾಗ ಟ್ರೈ ಮಾಡ್ತೀನಿ ಅವಾಗಿಂದ ಸ್ಟಾರ್ಟ್ ಮಾಡಲಿಕ್ಕೆ. ಇವತ್ತು ನಾನು ನೋಡೋಣ, ಮನೆಗೆ ಹೋಗಿ ಬೈಕ್ ಸಿಕ್ಕರೆ ಅಲ್ಲಿ ಮಠಕ್ಕೆ ಹೋಗಿ ಆ ಬಸವಣ್ಣಗೆ ನೀರನ್ನು ಕುಡಿಸಿ ಬರೋಣ. ಇಲ್ಲ ಅಂತ ಅಂದರೆ ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಹೋಗಿ ಬಂದರೆ ಆಗುತ್ತೆ. ನನಗೆ ಇವೆರಡರಲ್ಲಿ ಯಾವುದಾದ್ರೂ ಒಂದೊತ್ತು ಓದೇ ಹೋಗ್ತೀನಿ. ಮಾರ್ನಿಂಗ್ ಹೋದರೆ ಈವ್ನಿಂಗ್ ಹೋಗೋಲ್ಲ, ಈವ್ನಿಂಗ್ ಹೋದರೆ ಮತ್ತು ಮಾರ್ನಿಂಗ್ ಹೋಗೋಲ್ಲ, ಆ ಥರ ಆಗುತ್ತೆ. ಇಲ್ಲ ಅಂತ ಅಂದರೆ ಒಂದೊಂದು ಟೈಮು ಬೈಕ್ ಫ್ರೀ ಇತ್ತು ಅಂತಂದರೆ 2 ಟೈಮ್ ಹೋಗ್ತೀನಿ. ನೋಡೋಣ ಗೈಸ್ ಹೆಂಗೆ ಆಗುತ್ತೆ ಅಂತ. ಮನೆಯಲ್ಲಿ ಅಪ್ಪ ಅವರು ಕೆಲಸಕ್ಕೆ ತೊಗೊಂಡು ಹೋಗಿಲ್ಲ ಅಂತ ಅಂದರೆ ಕೆಲಸಕ್ಕೆ ನೋಡೋಣ, ನಾನು ಬೈಕನ್ನು ಹೋಗಿ ನೀರನ್ನು ಕುಡಿಸಿ ಬರ್ತೀನಿ. ಬನ್ನಿ, ಇವಾಗ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಇಲ್ಲಿ ಹೊರಗಡೆ ಇದ್ದೀನಿ. ನಿನ್ನೆ ಎಸ್ಟರ್ಡೇ ಒಂದು ಫೋಟೋ ಹಾಕ್ತೀನಿ ನೋಡಿ, ಈ ಥರ ಕುಂಕುಮ ಪೂಜೆಯನ್ನು ಮಾಡಿದರು. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಲೇಟ್ ಆಗೈತೆ, ಅದನ್ನೆಲ್ಲ ವಾಶ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗೈತೆ. ಇದೊಂದು ಸ್ವಲ್ಪ ನಾನು ಈ ದೇವಸ್ಥಾನ ನೀಟಾಗಿ ತೋರಿಸ್ಬೇಕು ನಿಮಗೆ, ಒಂದಿನ ತೋರಿಸ್ತೀನಿ. ಇದು ನೋಡ್ಕೊಳ್ರಿ, ಹೊರಗಡೆಯಿಂದ ತೇರಿನ ಮನೆ ಅಂತ ಇದು ತೋರಿಸ್ತೀನಿ ಗೈಸ್, ಎಲ್ಲ ನೀಟಾಗಿ ಒಂದೇ ತೋರಿಸ್ತೀನಿ. ಪೂಜೆನ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋಗಿ ಬೈಕ್ ಇದ್ದರೆ ಹೋಗಿ ಬರೋಣ, ಆಯಿತಾ. ನಾನು ಇವಾಗ ದೇವಸ್ಥಾನದಿಂದ ಬಂದು ಪಡ್ಡನ ಮಾಡಿದ್ರಲ್ಲ, ಶಾರ್ಟ್ಸನ್ನು ನೋಡಿದ್ರಲ್ಲ ಯಾವ ಥರ ಇತ್ತು ಅಂತ. ಸಖತ್ತಾಗಿ ಮಾಡಿದರು ಅಮ್ಮ ಅವರು, ಚಟ್ನಿ ಮತ್ತು ಪಡ್ಡನ ಅದನ್ನು ತಿಂದು ಇವಾಗ ಆರಾಮಾಗಿ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ರೆಡಿ ಆಗಬೇಕು. ಇವತ್ತು ಯಾವುದು ಶರ್ಟ್ ಹಾಕೊಳೋದು ಅಂತ ನಾನು ಇದು ಮಾಡಿಲ್ಲ, ಚೀಟನ್ನು ಮಾಡಿಲ್ಲ. ನೋಡೋಣ, ಚೀಟಿಗಳನ್ನು ಹಾಕೋಣ, ಆಮೇಲೆ ಅದನ್ನು ಕೂಡ ತೋರಿಸ್ತೀನಿ. ಇವಾಗ ಅಮ್ಮ ಅವ್ರ ಕೆಲಸಕ್ಕೆ ಅಪ್ಪ ಅವರು ಹೋದ್ರಲ್ಲ, ಅಜ್ಜಿ ಅವ್ರದ್ದು ಕೆಲಸ ಸ್ಟಾರ್ಟ್. ಏನು ಕರೆಯಮ್ಮ ಮಾಡ್ಬೇಕಲ್ಲ ಮತ್ತೆ ಎಲ್ಲ ಮಾಡ್ಲಿದ್ರೆ ಹೊಟ್ಟೆ ಕೇಳ್ಬೇಕಲ್ಲಪ್ಪ. ಹೊಟ್ಟೆ ಕೇಳೋದಕ್ಕೂ ನೀನ್ ಕೆಲಸ ಮಾಡೋದಕ್ಕೆ ಏನಿದೆ? ಮಾಡ್ಲೇಬೇಕು, ಇದ್ಮೇಲೆ ಕೆಲಸನ ಕೆಲಸ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರ್ತೈತಿ. ಹಂಗೆ ಕುತ್ಕೊಂಡಿದ್ರೆ ಆರೋಗ್ಯ ಕೆಡ್ತೈತಿ ನೋಡಿ ಗೈಸ್. ಅದು ಏನು ಅಂತ ಅಂದ್ರೆ ಸುಮ್ಮನೆ ಕುತ್ಕೊಂಡು ತಿಂದು ಕುತ್ಕೊಂಡ್ರೆ ಅದೇ ಆರೋಗ್ಯ ಆಗಲ್ಲ. ಅದಕ್ಕೋಸ್ಕರ ಕೆಲಸ ಅದು ಇದು ಅದು ಏನೇನೋ ಮಾಡ್ತಾ ಇರ್ತಾರೆ. ನೋಡಿ, ಇನ್ನೊಂದಿಷ್ಟು ಪಟ್ಟುಗಳೈತೆ. ಅಜ್ಜಿಯವರಿಗೆ ನೈಟ್ ಇದು ಸಾಂಬಾರು ಮಾಡಿದ್ರು, ಚಿಕನ್ ಸಾಂಬಾರು. ಅದು ಬೇಕಾದ್ರೆ ಅದು ಊಟ ಮಾಡ್ತಾರೆ, ಇಲ್ಲ ಬೇಕು ಪಡ್ಡು ಅಂತ ಅಂದ್ರೆ ಅದನ್ನು ಕೂಡ ತಿನ್ನಲಿಕ್ಕೆ ಅವಕಾಶ ಐತೆ. ಇಲ್ಲ ಅಂತಂದ್ರೆ ಮುದ್ದೆ ಮಾಡ್ತೀನಿ ಅಂತ ಅಂದ್ರೆ ಕೂಡ ನಾನು ಇರ್ತೀನಲ್ಲ, ಕೊಡ್ತೀನಿ. ಅದಾದಮೇಲೆ ಅವರು ಮುದ್ದೆ ಮಾಡ್ಕೊತಾರೆ, ಅವರಿಗೆ ಒಚ್ಚಕ್ಕೆ ಬರೋದಿಲ್ಲ ಅಲ್ಲ, ಅದಕ್ಕೋಸ್ಕರ. ಬನ್ನಿ ಇವಾಗ ಬೇಗ ರೆಡಿ ಆಗೋಣ, ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ನೀರು ತುಂಬಿತೆ ಅಂತ ಅನಿಸುತ್ತೆ ಗೈಸ್. ಇನ್ನೊಂದು ದಿನ 2 ದಿನ ಬಿಟ್ಟು ಇದನ್ನು ಕ್ಲೀನ್ ಮಾಡಬೇಕು. ಇದರಿಂದ ಒಂದು ಸ್ವಲ್ಪ ಹೇಳ್ಬೇಕು ನಿಮಗೆ, ಆಯಿತಾ, ಯಾವ ಥರ ಪ್ರೊಟೆಕ್ಟ್ ಮಾಡ್ಬೇಕು. ವೈರ್ಗಳೆಲ್ಲ ಇಲಿಗಳು ಎಷ್ಟೆಲ್ಲ ಕಡ್ದಿದ್ದು ಗೊತ್ತಾ ಗೈಸ್. ಅದನ್ನೆಲ್ಲ ನೀಟಾಗಿ ಪೈಪೆಲ್ಲ ಹಾಕಿ ನೀಟಾಗಿ ಮಾಡಿದ್ದೀವಿ. ಇವಾಗ ಡ್ರಿಪ್ ಪೈಪ್ ಹಾಕಿ ನೀಟಾಗಿ ಮಾಡಿದ್ದೀವಿ. ಅದಕ್ಕೋಸ್ಕರ ಇವಾಗೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ನೀರು ಜಾಸ್ತಿ ಆದವಾಗ ತೆಗಿಬೇಕು. ನೈಟು ಚೀಟಿಯನ್ನು ಬರೆದು ಹಾಕೋಕ್ಕಾಗಿಲ್ಲ, ಅದಕ್ಕೋಸ್ಕರ ಇವಾಗ 2 ಜೊತೆ ಇದೆ, ಇದೊಂದು ಮತ್ತು ಇದೊಂದು. ಇದಕ್ಕೆ 1 ಅಂತ ಕೊಡೋಣ, ಚೀಟಿ ಬರೆದು ಹಾಕೋಣ. ಇದಕ್ಕೆ 2 ಅಂತ ಕೊಡೋಣ. ಯಾವುದು ಚೀಟಿ ಒಳಗಡೆ ಬರುತ್ತೆ ಅದನ್ನು ಇವತ್ತು ವೇರ್ ಮಾಡಿ ಹೋಗೋದು. ಇದೊಂದು ಸ್ವಲ್ಪ ಇವಾಗ ಟ್ರೆಂಡಿ ಥರ ಇದೆ, ಓಕೆನಾ. ಇದು ಫುಲ್ಲು ಡೀಸೆಂಟ್, ಆಯಿತಾ. ಇದು ಫಾರ್ಮಲ್ ಪ್ಯಾಂಟು ಮತ್ತು ಇದು ಡೀಸೆಂಟ್ ಆಗಿರ್ತಕ್ಕಂಥ ಶರ್ಟು. ಯಾವುದು ಬರುತ್ತೆ ಅದನ್ನು ಹಾಕ್ಕೊಂಡು ಇವತ್ತು ಹೋಗೋಣ. ಬನ್ನಿ ಇವಾಗ ಬೇಗ ಚೀಟಿಯನ್ನು ಬರೆದ್ಬಿಟ್ಟು ಇಲ್ಲೇ ನಾನು ಪ್ಲೇಸ್ ಕೂತ್ಕೊಳ್ಳೇನಲ್ಲ, ಅದೇ ಪ್ಲೇಸ್ನಲ್ಲೇ ಕೂತ್ಕೊಂಡು ಇವಾಗ ಚೀಟಿಯನ್ನು ಹಾಕೋಣ. ಯಾವ್ದು ಬರುತ್ತೋ ಅದನ್ನು ಹಾಕ್ಕೊಂಡು ಹೋಗೋದೆ. ಚಲೋ, ಓಕೆ ಗೈಸ್. ಇವಾಗ ನನ್ನ ಕಡೆ 2 ಚೀಟಿಗಳಿದ್ದಾವೆ, ಅದ್ರಾಗ 1 ಶರ್ಟ್ ಮತ್ತು 2 ಶರ್ಟ್ ಅಂತ. ನೀಟಾಗಿ 1 2 3 ಸ್ಟಾರ್ಟ್. ನೋಡಿ, ಇದರೊಳಗೆ ಯಾವುದು ತಗೊಳ್ಳೋಣ ಅಂತ ನೋಡ್ತಾ ಇದ್ದೀರಾ. ನೋಡೋಣ ಗೈಸ್, ಇವತ್ತು ಯಾವುದು ಬರುತ್ತೆ ಅಂತ ಅದನ್ನೇ ಹಾಕ್ಕೊಂಡು ಹೋಗೋದು.
ಈ ಸಲ ಫಸ್ಟಿನ ಸಲ ನಮಗೆ ಫಸ್ಟ್ ಶರ್ಟ್ ಅಂತ ಬಂದಿತ್ತು, ಇವಾಗ ಸೆಕೆಂಡು. ಆ ಕಡೆ ಡೀಸೆಂಟ್ ಇದೆಯಲ್ಲ ಇವಾಗ ತೋರಿಸ್ತಾ ಇದ್ದೀನಲ್ಲ ಅದೇನೇ ಹಾಕ್ಕೊಂಡು ಹೋಗ್ಬೇಕು ಇವತ್ತು ಡೀಸೆಂಟಿಗೆ ಹೋಗೋಣ ಗೈಸ್ ಆಯಿತಾ. ಡೀಸೆಂಟಾಗಿ ಹೋಗಿ ಚೆನ್ನಗಿರಿಗೆ ಡೀಸೆಂಟ್ ಬಾಯ್ ಆಗಿ ಹೋಗಿ ಬರಬೇಕಾಗತ್ತೆ. ಇನ್ನು ನೋಡೋಣ, ನಾಳೆ ಇದನ್ನು ಕೂಡ ಆಪ್ಷನ್ ಇರುತ್ತೆ ನಾಳೆ, ಮತ್ತು ಇನ್ನೊಂದು ಕೂಡ ನೋಡೋಣ ಯಾವ್ದು ಆಗುತ್ತೆ ಅದನ್ನು ಹಾಕ್ಕೊಂಡು ಹೋಗೋಣ ಗೈಸ್ ಆಯಿತಾ. ಡೈಲಿ ಈ ಥರ ಮಾಡೋಣ, ಯಾವ್ದು ಬರುತ್ತೆ ಅದನ್ನು ಹಾಕ್ಕೊಂಡು ಚಲೋ ಹೋಗೋಣ ಗೈಸ್. ಓಕೆ ಗೈಸ್, ನಾನು ಇವಾಗ ಶರ್ಟ್ 2 ಅಂತ ಬಂದಿತ್ತಲ್ಲ ಅದನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ಟೈಮ್ ಆಗೋಯ್ತು ಆಲ್ರೆಡಿ, ಬಸ್ಸು ಸಿಗುತ್ತೋ ಇಲ್ಲ ನೋಡೋಣ. ಬಸ್ ಸ್ಟ್ಯಾಂಡ್ ಹತ್ರ ಬಂದು ಇವಾಗ ನೋಡಿ ಔಟ್ಫಿಟ್ ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಗೈಸ್, ಓಕೆನಾ. ಇದು ಫಾರ್ಮಲ್ ಪ್ಯಾಂಟ್ ಇದು, ಮತ್ತು ಹಂಗೆ ಪ್ಲೈನ್ ಶರ್ಟನ್ನು ಹಾಕ್ಕೊಂಡಿದ್ದೀನಿ ಇವತ್ತು. ಅದ್ರ ಜೊತೆಗೆ ಒಂದು ವಾಚನ್ನು ಕೂಡ ಹಾಕ್ಕೊಂಡಿದ್ದೀನಿ. ಯಾವ ಥರ ಕಾಣ್ತಾ ಇದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಗೈಸ್. ಮತ್ತು ಬಸ್ ಆಲ್ರೆಡಿ ಟೈಮ್ ಆಗೈತೆ, ಬನ್ನಿ ಚೆನ್ನಗಿರಿಗೆ ಹೋಗಿ ಮತ್ತೆ ಕ್ಲಾಸ್ ಆದಮೇಲೆ ಸಿಗ್ತೀನಿ ಗೈಸ್. ಆಲ್ರೆಡಿ ಬಸ್ ಅಂತೂ ಹೊರಟೋಗೈತೆ, ನೋಡ್ತಾ ಇರ್ಬೋದು. ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ಯಾರು ಕೂಡ ಇಲ್ಲ, ಯಾರಾದರೂ ಒಬ್ಬರಾದರೂ ಇರ್ತಾಯಿದ್ರು. ಇವತ್ತು ಯಾರು ಇಲ್ಲ ಅಂತಂದರೆ ಬಸ್ ಆಲ್ರೆಡಿ ಮೂವ್ ಹೋಗೈತೆ ಅಂತ. ಇವಾಗ ನೋಡೋಣ, ಇನ್ನೊಂದು 4 ಗಂಟೆ ಬಸ್ ಜಾಸ್ತಿ ಇದ್ದಾವೆ. ಮಧ್ಯಾಹ್ನ ಆಫ್ಟರ್ನೂನ್ ಈ ಕಡೆಯಿಂದ ಚೆನ್ನಗಿರಿಗೆ ಇಲ್ಲ ಜಾಸ್ತಿ ಅಷ್ಟೇ. ಬಸ್ ಕೂಡ ಬರ್ತಾ ಇರ್ತವೆ, ನೋಡೋಣ ಗೈಸ್ ಹೆಂಗೆ ಆಗುತ್ತೆ ಅಂತ. ಬೇಗ ಸಿಕ್ಕರೆ ಬೇಗ ಹೋಗೋಣ, ಇಲ್ಲ ಅಂತ ಅಂದರೆ ಏನು ಮಾಡೋಕ್ಕಾಗಲ್ಲ, ಒಂದು 5-10 ನಿಮಿಷ ಲೇಟ್ ಆಗ್ಬೋದು ಅಷ್ಟೇ, ಜಾಸ್ತಿ ಏನಾಗಲ್ಲ. ನೋಡೋಣ, ಸಿಕ್ಕರೆ ಹೋಗೋಣ ಗೈಸ್. ನೆನಪಿದೆ ಗೈಸ್, ಓಕೆನಾ. ಏನಂತ ಅಂದರೆ ಯಾವ ಟ್ಯಾಕ್ಟ್ರಿ ನಮ್ಮದು ಅಂತ ಹಿಡ್ಕೊತಾ ಇದ್ವಿ. ನೋಡ್ತಾ ಇದ್ದೀರಾ ಜಾನ್ ಡೀರ್, ಈ ಜಾನ್ ಡೀರ್ ಟ್ಯಾಕ್ಟ್ರಿ ನಮ್ಮದು, ಸೋನಾಲಿಕಾ ಟ್ಯಾಕ್ಟ್ರಿ ನಮ್ಮದು, ಮತ್ತು ಇನ್ನೊಂದು ಸ್ವರಾಜ್ ಟ್ಯಾಕ್ಟ್ರಿ ನಮ್ಮದು ಅಂತ ಹೇಳ್ಕೊತಾ ಅಡ್ಡಾಡ್ತಿದ್ವಲ್ಲ, ನೋಡ್ತಾ ಇದ್ದೀರಾ. ಇವಾಗ ನಾನು ಮುಂದೆನೇ ಇದ್ರೂ ಕೂಡ ಆ ಥರ ಏನು ಅಂತ ಅನ್ಸೋದಿಲ್ಲ. ಯಾಕೆ ಅಂತಂದರೆ ಆ ಟೈಮ್ ನಿಜವಾಗ್ಲೂ ಗಾಲಿ ಎಲ್ಲ ಆಡ್ತಾಯಿದ್ವಿ, ನಿಜವಾಗೂ ಸಖತ್ತಾಗಿತ್ತು ಗೈಸ್, ಓಕೆನಾ. ಆದರೆ ಆ ದಿನಗಳು ಮತ್ತೆ ಬರಲಾಗದು. ಅದಕ್ಕೋಸ್ಕರ ಈ ಟ್ರ್ಯಾಕ್ಟರ್ ನೋಡಿದ ತಕ್ಷಣ ನೆನಪಾಯ್ತು. ಒಂದು ಶಾರ್ಟ್ಸ್ ಬರುತ್ತೆ, ಅಮೇಝಿಂಗ್ ಶಾರ್ಟ್ಸ್, ನೋಡ್ಕೊಂಬನ್ನಿ. ಗೈಸ್, ನಾವು ಇವಾಗ ಮಾಲ್ಗೆ ಬರ್ತಾ ಇದ್ದೀವಿ. ಏನಕ್ಕೆ ಅಂತ ಅಂದರೆ ನಾಳೆ ಭಾನುವಾರಲ್ಲ, ಏನೋ ಒಂದು ಸ್ಪೆಷಲ್ ಮಾಡೋಣ ಅಂತ ಇದ್ದೀನಿ. ನಾಳೆನೇ ನೋಡಿ ಗೈಸ್ ಏನು ಸ್ಪೆಷಲ್ ಅಂತ. ಆದರೆ ಇವತ್ತು ತೋರಿಸ್ತೀನಿ, ಅಂದರೆ ಯಾವ ಥರ ಮಾಡೋದು ಅಂತ. ನನ್ನದೇ ಒಂದು ಸ್ಪೆಷಲ್ ಆದ ರೆಸಿಪಿಯನ್ನು ಮಾಡೋಣ ಅಂತಿದ್ದೀನಿ, ಅದು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ, ತಗೊಂಡು ಹೋಗೋಣ ಐಟಮ್ನ. ಅಂದರೆ ಇವಾಗ ತಾನೇ ಕ್ಲಾಸ್ ಆಯಿತು, ಅದಕ್ಕೋಸ್ಕರ ನಾನು ನಮ್ಮ ಹುಡುಗ ಹೋಗ್ತಾ ಇದ್ದೀವಿ. ಇವರು ನಮಗೆ ಕ್ಲಾಸ್ನಲ್ಲಿ ಪರಿಚಯ ಆಗಿದ್ದು. ಒಂದು ಹಾಯ್ ಹೇಳಿದ್ರು, ಹಾಯ್ ಹೇಳಿದ್ದು. ಬನ್ನಿ ಇವಾಗ ಒಳಗಡೆ ಹೋಗೋಣ, ನೋಡಿ ತಗೊಂಡು ಬರೋಣ. ನೋಡಿದ್ರಲ್ಲ, ಇವಾಗ ಇದು ಒಳಗಡೆ ಹೋಗಿ ನಮಗೇನು ಬೇಕೋ ಅದು ತಗೋಬೇಕು, ಬರಬೇಕು ಅಷ್ಟೇ. ಸುಮ್ಮನೆ ಅಡ್ಡಾಡ್ಕೊಂತ ಹೋದರೆ ಅದೇನು ಯೂಸ್ ಇಲ್ಲ ಅಂತ ಅನ್ಕೋತೀನಿ. ನಮಗೂ ಟೈಮ್ ಆಗಿದೆಯಲ್ಲ, ಹೊಟ್ಟೆ ಬೇರೆ ಹಸುವಾಗೈತೆ, ಮನೆಗೆ ಹೋಗಿ ಸರಿಯಾಗಿ ಊಟ ಮಾಡಬೇಕು. ಅದಕ್ಕೋಸ್ಕರ ಬೇಗ ತೊಗೊಂಡು ಬಂದ್ವಿ. ಬರೀ ಒಂದೇ ಒಂದು ಐಟಮ್ಗೆ ಇಷ್ಟು ದೊಡ್ಡ ಬಿಲ್ ಬಂದಿದೆ ನೋಡಿ, ಇಷ್ಟು ದೊಡ್ಡ ಬಿಲ್. ಬರೀ ಒಂದೇ ಒಂದು ಮ್ಯಾಗಿ ತೊಗೊಂಬಂದಿದ್ದೀವಿ ಅಷ್ಟೇ. ಇಪ್ಪಿನ ಮ್ಯಾಗಿ ತೊಗೊಂಬಂದಿದ್ದೀವಿ ಅಷ್ಟೇ. ಇಪ್ಪಿ ಅದು ನೋಡೋಣ, ನೆಕ್ಸ್ಟ್ ಟೈಮ್ ಒಂದೊಂದು ದಿನ ಒಂದೊಂದು ಸಲ ಟ್ರೈ ಮಾಡೋಣ ಗೈಸ್, ಓಕೆನಾ. ನೋಡೋಣ ಆಮೇಲೆ ಏನಾಗುತ್ತೆ ಅಂತ, ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನಾನು ಟ್ರೈ ಮಾಡಿ ನಿಮಗೆ ಹೇಳ್ತೀನಿ. ಓಕೆ ಗೈಸ್, ಇವಾಗ ನಾವು ಮಾಲ್ ಒಳಗಡೆ ಬಂದಿದ್ವಿ. ಮಾಲ್ ಅಲ್ಲ, ಇದು ತುಮಕೋಸ್ ಒಳಗಡೆ ಬಂದಿದ್ದೀವಿ. ನೋಡೋಣ, ಇಲ್ಲೆಲ್ಲ ಜಾಸ್ತಿ ಅಂದರೆ ಜಾಸ್ತಿ ಐಟಮ್ಸ್ ಇದ್ದಾವೆ. ನಮಗೆ ಬೇಕಾಗಿರೋದು ಮ್ಯಾಗಿ, ಅದು ಲಾಸ್ಟಿಗೆ ಇದೆ. ಅವರು ಆಂಟಿಯವರು ಒಂದು ಸ್ವಲ್ಪ ತಗೊತಿದ್ದಾರೆ. ನಾವು ಫಸ್ಟು ಯಾವುದು ಒಂದೇ ಥರದ ಟೇಸ್ಟ್ ಅಂತ ತಗೊಳ್ಳೋಣ, ಅದಾದಮೇಲೆ ಬೇರೆದು ತಗೊಳ್ಳೋಣ ಆಯಿತಾ. ಇದರೊಳಗಡೆ ನಾನು ಟೇಸ್ಟ್ ಮಾಡಿದ್ದೀನಿ ಆಲ್ರೆಡಿ, ಇದನ್ನು ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ, ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗೈತೆ. ಆದರೆ ಇದು ಮತ್ತು ಬೇರೆದು ನೋಡಬೇಕು, ಟ್ರೈ ಮಾಡಬೇಕು. ಇದ್ಯಾವುದೋ ಹೊಸ್ದಾಗಿ ನಾನು ನೋಡ್ತಾ ಇರೋದು. ಇದೇನು ನೂಡಲ್ಸ್ ಹಾಟ್ ಕಿಸ್ ಮಸಾಲ, ಯಾವುದು ಗೈಸ್? 1 2 3 ಗೊತ್ತಿಲ್ಲ ನನಗೆ, ಇದು ಟೇಸ್ಟ್ ಮಾಡಿಲ್ಲ. ನೋಡೋಣ ನೆಕ್ಸ್ಟ್ ಯಾವಾಗಾದರೂ. ಇವಾಗ ನಮಗೆ ಬೇಕಾಗಿರೋದು ಯಾವುದಾದ್ರು ಒಂದೇ ಥರದ್ದು ಒಂದು ತಗೊಂಡು ಹೋಗೋಣ ಗೈಸ್. ಇದು ಮ್ಯಾಗಿ, ಇದು ಚೆನ್ನಾಗಿರುತ್ತಾ ಗೊತ್ತಿಲ್ಲ. ನೀನು ಯಾವ ಟೇಸ್ಟ್ ಮಾಡಿದ್ಯಾ? ಇದು ಯಾವುದೋ ಒಂದು 30 ರೂಪೀಸ್ ಇತ್ತಲ್ಲ, ಅದೊಂದು ತೊಗೊಂಡು ಹೋಗೋಣ. ಇದು ಸೇಮೇ ಅಲ್ಲ ನೋಡಿ ಗೈಸ್, ಇದು 30 ರೂಪೀಸ್ ಡಬಲ್ ಪ್ಯಾಕ್ ಅಂತ ಇದೆ. ಇದನ್ನೇ ತಗೊಂಡು ಹೋಗೋಣ ಗೈಸ್. ಇದನ್ನು ನಾಳೆ ರೆಸಿಪಿ ಬರುತ್ತೆ ನಿಮಗೆ, ನಾಳೆ ನೋಡಿ ಗೈಸ್ ಆಯಿತಾ. ಅದು ನನ್ನದೇ ಓನಾಗಿ ಏನೋ ಒಂದು ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ.
ನಿಮಗೆ ಗೊತ್ತಾಗುತ್ತೆ ಯಾವ ಥರ ಟೇಸ್ಟ್ ಇರುತ್ತೆ ಇಲ್ಲ ಅಂತ. ನಮ್ಮ ಮನೆಯವ್ರಿಗೂ ಕೂಡ ಟೇಸ್ಟ್ ಮಾಡಿಸಿ ತೋರ್ಸೋಣ. ಇವಾಗ ಇದನ್ನು ತಗೊಳ್ತಾ ಇದ್ದೀನಿ, ಬನ್ನಿ. ಇಷ್ಟೇ ನಮಗೆ ಬೇಕಾಗಿದ್ದು. ಇದೆಲ್ಲ ಜಾಸ್ತಿ ಆಗುತ್ತೆ ಅನಿಸುತ್ತೆ ರೇಟ್ ಎಲ್ಲ. ಬೇಡ, ನೋಡೋಣ, ನೆಕ್ಸ್ಟ್ ಟೈಮ್ ತಗೊಳ್ಳೋಣಂತೆ. ಈ ಟೈಮಿಗೆ ಇದು ಸಾಕು ಅಂತ ಅನ್ಕೋತೀನಿ. ಬನ್ನಿ ಇವಾಗ ಹೋಗೋಣ, ಇದನ್ನು ತಗೊಂಡು ಹೋಗೋಣ. ನೋಡಿದ್ರಲ್ಲ, ಇವಾಗ ಇದು ಒಳಗಡೆ ಹೋಗಿ ನಮ್ಗೆ ಏನು ಬೇಕೋ ಅದು ತಗೋಬೇಕು, ಬರಬೇಕು ಅಷ್ಟೇ. ಸುಮ್ಮನೆ ಅಡ್ಡಾಡ್ಕೊಂತ ಹೋದ್ರೆ ಅದೇನು ಯೂಸ್ ಇಲ್ಲ ಅಂತ ಅನ್ಕೋತೀನಿ. ನಮಗೂ ಟೈಮ್ ಆಗಿದೆಯಲ್ಲ, ಹೊಟ್ಟೆ ಬೇರೆ ಹಸುವಾಗೈತೆ, ಮನೆಗೆ ಹೋಗಿ ಸರಿಯಾಗಿ ಊಟ ಮಾಡಬೇಕು. ಅದಕ್ಕೋಸ್ಕರ ಬೇಗ ತಗೊಂಡು ಬಂದ್ವಿ. ಬರೀ ಒಂದೇ ಒಂದು ಐಟಮ್ಗೆ ಇಷ್ಟು ದೊಡ್ಡ ಬಿಲ್ ಬಂದಿದೆ ನೋಡಿ. ಇಷ್ಟು ದೊಡ್ಡ ಬಿಲ್ ಬರೀ ಒಂದೇ ಒಂದು ಮ್ಯಾಗಿ ತೊಗೊಂಬಂದಿದ್ದೀವಿ ಅಷ್ಟೇ. ಇಪ್ಪಿನ ಮ್ಯಾಗಿ, ಮ್ಯಾಗಿ ತೊಗೊಂಬಂದಿದ್ದೀವಿ ಅಷ್ಟೇ. ಇಪ್ಪಿ ಅದು ನೋಡೋಣ, ನೆಕ್ಸ್ಟ್ ಟೈಮ್ ಒಂದೊಂದು ಥರ ಒಂದೊಂದು ದಿನ ಒಂದೊಂದು ಸಲ ಟ್ರೈ ಮಾಡೋಣ ಗಾಯ್ಸ್. ಓಕೆನಾ? ನೋಡೋಣ ಆಮೇಲೆ ಏನಾಗುತ್ತೆ ಅಂತ, ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನಾನು ಟ್ರೈ ಮಾಡಿ ನಿಮಗೆ. ಇವಾಗ ಟೀಯನ್ನು ಬಿಸಿ ಮಾಡಿಕೊಂಡು ಕುಡಿದು ಒಂದು ಸ್ವಲ್ಪ ಲೈಟಾಗಿ, ನಾನು ಜಾಸ್ತಿ ಕುಡಿಯೋಲ್ಲ, ಆಲ್ರೆಡಿ 1 ವೀಕ್ ಆಯಿತು ಅಂತ ಅನ್ಕೋತೀನಿ. ಅವಾಗಿಂದ ನಾನು ಜಾಸ್ತಿ ಕುಡಿಯೋದಿಲ್ಲ ಟೀನ. ಆದ್ರೂ ಲೈಟಾಗಿ ಒಂದು ಸ್ವಲ್ಪವನ್ನು ಕುಡಿದು ಅದಾದಮೇಲೆ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ನೋಡೋಣ ಗೈಸ್, ನೋಡ್ತಾ ಇದ್ದೀರಾ ಆಲ್ರೆಡಿ ಬಿಸಿಗಿಟ್ಟಿದ್ದೀನಿ ಕಾಪಿನ. ನೋಡೋಣ, ಒಂದು ಸ್ವಲ್ಪ ಕುಡಿದು ಅಜ್ಜಿ ಮತ್ತು ಅಮ್ಮಗೆ ಕೊಟ್ಬಿಟ್ಟು ಅದಾದಮೇಲೆ ಸ್ಟಾರ್ಟ್ ಮಾಡೋಣ. ವರ್ಕೌಟ್ ನಮ್ಮ ಮೇಲೆ ನಾವು ವರ್ಕೌಟ್ ಮಾಡಬೇಕು ಗೈಸ್. ಅದಿದ್ರೆ ಮಾತ್ರ ಸುಮ್ಮನೆ ಊಟ ಮಾಡಿ ತಿಂದು ಮಲ್ಕೊಂಡ್ವಿ ಅಂತ ಅಂದರೆ ಆಗಲ್ಲ. ನೀವು ಅಷ್ಟೇ, ಎಷ್ಟಾಗುತ್ತೋ ಅಷ್ಟು, ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಗೈಸ್, ಆಯಿತಾ? ಅಲ್ಲಿ ಹೊರ್ಗಡೆನೇ ಆಯಿತು, ಏನಾದರೂ ಆಯಿತು, ವಾಕ್ ಮಾಡಿ, ಏನಾದರೂ ಎಕ್ಸಸೈಸ್ ಮಾಡಿ, ಇಲ್ಲೊಂದು ಫೋಟೋ ಹಾಕ್ತೀನಿ ನೋಡಿ. ಅಷ್ಟು ಮಾಡಿ ದಿನದಲ್ಲಿ ನೀವು ಸಾಕು, ಆರಾಮಾಗಿ ನಿಮ್ಮ ಬಾಡಿ ಪೂರ್ತಿ ನಿಮಗೆ ಎಕ್ಸಸೈಸ್ ಆಗೋಗುತ್ತೆ ಅಂತ ನಾನು ನಂಬಿದ್ದೀನಿ. ನಾನು ಕೂಡ ಎಕ್ಸಸೈಸ್ ಅದನ್ನೇ ಕೂಡ ಮಾಡೋದು. ನೀವು ಅದನ್ನು ಟ್ರೈ ಮಾಡಿ. ಆದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ನಿಮ್ಮ ಫ್ರೆಂಡ್ಸಿಗೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಆಗಿ ಗೈಸ್ ಹೇಗಿತ್ತು ಅಂತ. ಬನ್ನಿ, ಆಲ್ರೆಡಿ ಟೀ ಬಿಸಿ ಆಗ್ತಾ ಇದೆ ನೋಡಿ. ಬನ್ನಿ, ಟೀ ಬಿಸಿ ಆಗ್ತಾ ಇದೆ. ಅದನ್ನು ಅಜ್ಜಿ ಮತ್ತು ಅಮ್ಮಗೆ ಸೋಸ್ಕೊಟ್ಟು ನಾನು ಲೈಟಾಗಿ ತೊಗೊಂಡು ಹೋಗೋದು ಅಷ್ಟೇ. ಇವಾಗ ಭರ್ಜರಿ ಅಂದರೆ ಭರ್ಜರಿ ವರ್ಕೌಟ್ ಆಯಿತು. ಫುಲ್ಲು ಬಾಡಿ ಗೈಸ್, ಆಯಿತಾ? ಲೆಗ್ಸ್ ವರ್ಕೌಟ್ ಆಗಿರ್ಬೋದು, ಬಾಡಿ ವರ್ಕೌಟು, ಈ ಕಡೆ ಸೋಲ್ಜರು ಮತ್ತು ಎವ್ರಿಥಿಂಗ್, ಆಯಿತಾ? ನೋಡಿ ಎಷ್ಟು ಬೆವರು ಅಂತ. ನೀವು ಅದೇ ಥರ ಗೈಸ್, ಏನೇ ಆದರೂ ಪರವಾಗಿಲ್ಲ, ಏನಾದರೂ ಇಟ್ಸ್ ಓಕೆ ಆ ದಿನದಲ್ಲಿ, ಮತ್ತು ಏನಾದರೂ ಪರವಾಗಿಲ್ಲ. ಬಟ್ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಬಿಡಬಾರದು ಗೈಸ್. ಅದೆಷ್ಟೇ ನಿನಗೆ ನೋವಾಗಿರು ಅಥವಾ ಬೇಜಾರಾಗಿರು ಅಥವಾ ನೀನು ಫುಲ್ ಖುಷಿ ಇರು, ಏನೇ ಅದು, ದಟ್ ಈಸ್ ನಾಟ್ ಎ ಮ್ಯಾಟರ್. ನೀನು ಎಲ್ಲೇ ಇರು, ಅದೇನು ಮ್ಯಾಟರ್ ಆಗೋಲ್ಲ. ಬಟ್ ನೀನು ಮಾಡ್ತಿರ್ತಕ್ಕಂಥ ಕೆಲಸನ ನೀನು ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗ್ಬಾರ್ದು. ಹಾರ್ಡ್ ವರ್ಕ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಮಾಡ್ತಾ ಇರಬೇಕು. ನಿನಗೆ ಯಾವುದು ಕೆಲಸದಲ್ಲಿ ಇಷ್ಟ ಇರುತ್ತೆ, ಕೆಲಸನ ಮಾಡ್ತಾ ಇರಬೇಕು. ಆವಾಗ ಯಾವುದಾದ್ರೂ ಒಂದು ಸಕ್ಸಸ್ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ನೋಡೋಣ ಗೈಸ್, ಇದು ಎಷ್ಟು ದಿನ ಮಾಡ್ತೀನಿ ಅಂತ ನೋಡ್ತಾ ಇರಿ. ನೀವೇ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗೋಣ. ನೀವು ನಮ್ಮ ಜೊತೆ ಸೇರಿಕೊಳ್ಳ್ರಿ, ನೀವು ಕೂಡ ಟ್ರೈ ಮಾಡಿ. ನಿಜವಾಗ್ಲೂ ಅದೇ ಆಗುತ್ತೆ ಗೈಸ್, ಆಯಿತಾ? ಡೂ ಇಟ್, ಐ ಕ್ಯಾನ್ ಡೂ ಇಟ್. ಆಲ್ರೆಡಿ 3 ಡೇಸ್ ಆಯಿತು ನಿಮಗೆ ತೋರ್ಸೋಕ್ಕಾಗಿದ್ದಿಲ್ಲ. ಇವಾಗೇನು ತೋರಿಸಿದ್ದೀನಿ ಎಕ್ಸಸೈಸು, ಅದು ನಾನು ಮೊಬೈಲನ್ನು ಬೆಡ್ ಮೇಲೆ ಇಟ್ಟು ನಾನು ತೋರಿಸಿದ್ದೀನಿ. ಇನ್ನೊಂದಿಷ್ಟು ತೋರ್ಸೋಕ್ಕಾಗಿಲ್ಲ, ಯಾಕೆ ಅಂತಂದರೆ ನನ್ನ ಕಡೆ ಸ್ಟಿಕ್ ಇಲ್ಲ, ಅದನ್ನಿಟ್ಟು ನಿಮಗೆ ತೋರಿಸೋದು ಎಲ್ಲ ಎಕ್ಸಸೈಸ್ ಅಂತ. ನೆಕ್ಸ್ಟ್ ಮುಂದುವರಿತಾ ಹೋದಾಗ ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲನೂ ಕೂಡ ತೋರಿಸ್ಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಗೈಸ್. ಇವಾಗ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಕೂಲಾಗಿ ಕೂತ್ಕೊಳ್ಳೋಣ. ಆಮೇಲೆ ಏನಿದ್ರು ಬೇರೆ ಕೆಲಸ ನೋಡೋಣ ಗೈಸ್. ಓಕೆ ಗೈಸ್, ನಾನು ಇವಾಗ ಜಸ್ಟ್ ಊಟ ಮಾಡಿ ಬಂದೆ. ಅದು ಎಸ್ಟರ್ಡೇ ಮಾಡಿದಾರಲ್ಲ ಅದೇ ಸಾಂಬಾರಿತ್ತು, ಅದನ್ನೇ ಊಟ ಮಾಡಿ ಇವಾಗ ಆರಾಮಾಗಿ ವಾಕ್ ಬರ್ತೀನಲ್ಲ ಡೈಲಿ, ಅದೇ ಥರ ವಾಕನ್ನು ಬಂದೆ. ನೋಡೋಣ ಗೈಸ್, ಇವತ್ತು ನೋಡಿದ್ರಲ್ಲ ನೀವು, ಹಿಂದೆ ನೋಡಿರ್ತೀರಾ, ಅದರಲ್ಲಿ ನೂಡಲ್ಸನ್ನು ತೊಗೊಂಬಂದಿದ್ದೀನಿ. ನಾಳೆ ಅಂತೂ ಆಗಲ್ಲ, ನಾಳೆ ಕ್ರೇಜಿಯಾಗಿರ್ತಕ್ಕಂಥ ಒಂದು ವಿಡಿಯೋ ಬರ್ತಾ ಇದೆ. ಅಂದರೆ ನಾವು ಔಟ್ಸೈಡ್ ಹೋಗ್ತಾ ಇದ್ದೀವಿ, ಆ ವಿಡಿಯೋ ಬರುತ್ತೆ. ಅದಕ್ಕೋಸ್ಕರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಡ್ರಿ. ಹಾಗಾದರೆ ಬೇಗ ನಮ್ಮ ವಿಡಿಯೋ ನೋಡ್ಬೋದು ಅಂತ ಹೇಳ್ತೀನಿ. ನಾಳೆ ಮಾತ್ರ ವಿಡಿಯೋ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟು ವಿಡಿಯೋ ಹಾಕಿರೋದು ಕೂಡ ನಿಮಗೆ ಇಷ್ಟ ಆಗಿದೆ. ಐ ಹೋಪ್ ನಿಮಗೆ ತುಂಬ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ. ಎಲ್ಲಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇನ್ನೂ ಸ್ಟಾರ್ಟಿಂಗ್ ಟೈಮ್ನಲ್ಲ, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ರಿ. ನೋಡೋಣ, ಇನ್ನೂ ಸಾಧ್ಯ ಆದಷ್ಟು ಇಂಪ್ರೂವ್ ಮಾಡ್ತೀನಿ. ಕ್ವಾಲಿಟಿ ಮತ್ತು ನಾನು ಮಾತಾಡೋ ವೇ ಅದನ್ನೆಲ್ಲ ಇಂಪ್ರೂವ್ ಮಾಡ್ಕೋತಾ ಹೋಗೋಣ ಗೈಸ್. ಒಂದೊಂದೇ ಆಗ್ತಾ ಹೋಗುತ್ತೆ. ಎಲ್ಲದು ಒಂದೇ ಸಲ ಕಲಿಯಲ್ಲ ಅಲ್ವಾ, ಒಂದೊಂದಾಗಿ ಕಲಿತಾ ಹೋಗ್ತಾರೆ. ನಾನು ಅದೇ ಥರ ಕಲಿತಾ ಹೋಗ್ತೀನಿ. ಏನಾದರೂ ನಿಮಗೆ ಅನಿಸಿದರೆ ಯಾವ ಥರ ಅಪ್ಡೇಟ್ ಆಗಬೇಕು, ಯಾವ ಥರ ಇರಬೇಕು, ಯಾವ ಥರ ಲಾಗ್ ಮಾಡಬೇಕು ಅಂತ ನಿಮಗೆ ಅನಿಸಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ನಾನು ಕೂಡ ಅರ್ಥ ಮಾಡಿಕೊಂಡು
ಅದೇ ಥರ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಚಾಲೆಂಜಸ್ ವೀಡಿಯೋಗಳನ್ನು ಮಾಡಲಿಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ರೆಸಿಪೀಸ್ ಕೂಡ ಬರ್ತಾ ಇರುತ್ತೆ ಇನ್ಮೇಲೆ. ಅದೇ ಥರ ನೀವು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ಸಪೋರ್ಟ್ ಮಾಡ್ತಾ ಇದ್ದೀರಾ, ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಜನತೆ ಮೇಲೆ ನನಗೆ ಹೋಪ್ ಇದೆ. ಮತ್ತೆ ಇದೇ ಥರ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಗೈಸ್ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಡೈಲಿ ನಿಮ್ಮ ಮುಂದೆ ಇದ್ದೇ ಇರ್ತೀನಿ ಗೈಸ್. ಓಕೆ, ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.